ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಪ್ರಥಮ PUCದಲ್ಲಿ ನಡೀತಕ್ಕಂಥ ಇತಿಹಾಸದ ಅರ್ಧವಾರ್ಷಿಕ ಪರೀಕ್ಷೆಗೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಫಸ್ಟ್ PUC ಅವರಿಗೆ. ಸುಮಾರು ರಿಕ್ವೆಸ್ಟ್ ಇತ್ತು, ಇನ್ನಷ್ಟು ಕ್ವಶನ್ ಪೇಪರ್ ಕೊಡಿ ಸರ್, ನಾವು ಪ್ರಾಕ್ಟೀಸ್ ಮಾಡ್ತೀವಿ, ನಮಗೆ ಪ್ರಶ್ನೆಗಳು ಬೇಕು ಅಂದಾಗ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಲ್ಲಿ 30ರಿಂದ 40 ಮಾರ್ಕ್ಸ್ ಕ್ವಶನ್ಸ್ಗಳು ಗ್ಯಾರಂಟಿ ಬರ್ತವೆ, ಚೆನ್ನಾಗಿ ಓದ್ಕೊಂಡು ಹೋದರೆ ಸಾಕು ಅಂತ ಹೇಳ್ತಾ, ಪ್ರಶ್ನೆ: ಇತಿಹಾಸದ ಪಿತಾಮಹ ಹೆರೋಡೋಟಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೋಮೋ ಪದದ ಅರ್ಥ ಮಾನವ. ಮೆಸೊಪೊಟೋಮಿಯಾ ಪದದ ಅರ್ಥ 2 ನದಿಗಳ ನಡುವಿನ ಪ್ರದೇಶ. ರಿಪಬ್ಲಿಕ್ ಕೃತಿಯ ಕರ್ತೃ ಪ್ಲೇಟೋ. ಮೊನಾಲಿಸಾ ಲಿಯೋನಾರ್ಡೋ ದ ವಿನ್ಸಿ ಇರಬಹುದು, ಅವರೇ ಇರಬಹುದು ಅಂತಕ್ಕಂಥದ್ದು ನನ್ನ ಓದಿನ ಒಂದು ನೆನಪು. ಇನ್ನು ಒಲಿಂಪಿಕ್ ಕ್ರೀಡಾಕೂಟ 776ರಲ್ಲಿ ಆರಂಭವಾಯಿತು. ನಿಮಗೆ ಗೊತ್ತಿದೆ. ಕಲಿಮಾ ಎಂದರೆ ಏನು? ನಂಬಿಕೆ ಅಂತ ಅರ್ಥ. ಡಿವೈನ್ ಕಾಮಿಡಿ ಬರೆದಿದ್ದು ಡಾಂಟೆ ಅವರು. ಆಮೇಲೆ ಡ್ಯಾಶನ್ನು ನೆವಿಗೇಟರ್ ಅಂತ ಕರಿತೀವಿ. ರಾಜ್ಕುಮಾರ್ ಹೆನ್ರಿಯನ್ನು. ದ ಸೊಸೈಟಿ ಆಫ್ ಜೀಸಸ್ ಅನ್ನು ಕಟ್ಟಿದವನು ಇಗ್ನೋಸಿಯಸ್ ಲಯೋಲಾ ಅಂತಕ್ಕಂಥದ್ದು ಉತ್ತರ ಇತ್ತು. ಇಷ್ಟು ಬಿಟ್ಟ ಸ್ಥಳಗಳಿತ್ತು, ಇಂಪಾರ್ಟೆಂಟ್ ಇದ್ದಾವೆ, ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಇನ್ನು ಫೇರೋ ಅಂದರೆ ಏನಂತ? ಈಜಿಪ್ಟ್ ನಾಗರಿಕತೆಯ ಅರಸ ಅಂತ ಕರಿತೀವಿ, ಇದು ಎ ಬರ್ತದೆ. ಮಹಾಗೋಡೆ ಇರ್ತಕ್ಕಂಥದ್ದು ಚೀನಾ ದೇಶದಲ್ಲಿದೆ, ಇದು ಬತ್ತು. ಇನ್ನು ಆಗಸ್ಟ್ ಸೀಸರ್ ಕೇಳಿದ್ದಾರೆ. ಆಗಸ್ಟ್ ಸೀಸರ್ ಈತ ರೋಮನ್ ಅರಸ ಬರ್ತದೆ. ಇನ್ನು ಫರ್ಡಿನಾಂಡ್ ಮೆಗಲನ್ ವಿಶ್ವ ಪ್ರದಕ್ಷಿಣೆ ಹಾಕಿದ ಮೊದಲ ವ್ಯಕ್ತಿ ಬರ್ತಾನೆ. ಮುದ್ರಣ ಯಂತ್ರ ಜಾರ್ಜ್ ಗುಟೆನ್ಬರ್ಗ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ನೆಕ್ಸ್ಟ್, ಪ್ರತಿ ಸರಿ ದ್ವಿಪಾದ ಚಲನೆ ಅಂದರೆ ಏನು ಅಂತ ಕ್ವಶನ್ ಕೇಳ್ತಿದ್ರೆ, ಯಾರ ಕದನದಲ್ಲಿ ಅಲೆಕ್ಸಾಂಡರ್ ಫೋರಸ್ನನ್ನು ಸೋಲಿಸಿದ? ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ. ಪುನರುಜ್ಜೀವನದ ಅರ್ಥ. ಇನ್ಕ್ವಿಜಿಷನ್ ನ್ಯಾಯಾಲಯಗಳು ಅಂದರೆ ಏನು ಅನ್ನೋದು ಕೇಳಿದ್ದಾರೆ. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ಪ್ರತಿ ಸರಿನೂ ಕೂಡ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆಗಳಂದರೆ, ಜವಾಹರ್ಲಾಲ್ ನೆಹರು ಅವರ 2 ಕೃತಿಗಳು, ಮಾನವನ ಉಗಮಕ್ಕೆ ಕಾರಣವಾದ 2 ರಾಸಾಯನಿಕಗಳು, ನಾಗರಿಕತೆಯ ಅರ್ಥ ನೆನಪಿಟ್ಕೊಂಡು ಬಹೆಟ್ ಮಾಡ್ಕೊಂಡು ಹೋಗಿ, ರಿಪೀಟ್ ಆಗ್ತದೆ. ಇನ್ನು ಚೀನಾ ನಾಗರಿಕತೆಯ 2 ತತ್ವಜ್ಞಾನಿಗಳ ಹೆಸರು ಕೇಳಿದ್ದಾರೆ. ಗ್ರೀಕ್ ನಾಗರಿಕತೆಯ 2 ನಗರ ಯೋಜನೆಗಳು. ಪೆರಿಕ್ಲಸ್ನ ಕಾಲದ 2 ಇತಿಹಾಸಕಾರರು. ಮೊಹಮ್ಮದ್ ಪೈಗಂಬರ್ ಅವರ ತಂದೆ ತಾಯಿ ಹೆಸರು. ಗೋತಿಕ್ ವಾಸ್ತುಶಿಲ್ಪ ಕಲೆಯ 2 ಲಕ್ಷಣಗಳು. ಭಾರತಕ್ಕೆ ಸಮುದ್ರ ಮಾರ್ಗ ಯಾರು ಕಂಡುಹಿಡಿದ್ರು, ಯಾವಾಗ? 2 ಭೌಗೋಳಿಕ ಅನ್ವೇಷಣೆಕಾರರ ಹೆಸರುಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ ಆಯಿತು. ಇನ್ನು 5 ಮಾರ್ಕ್ಸಲ್ಲಿ ಪ್ರತಿ ಸರಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಓದ್ಕೊಂಡೋಗಿ, ಫಿಕ್ಸ್ ಕ್ವಶನ್. ಹಮ್ಮುರಾಬಿಯ ಕಾನೂನಿನ ಸಂಹಿತೆ, ಇದು ಕೂಡ ಫಿಕ್ಸ್ ಕ್ವಶನ್ ಅದ. ಏಸುವಿನ ಜೀವನದ ಬಗ್ಗೆ ಕೇಳಿದ್ದಾರೆ. ಮುಂದೆ ಪುನರುಜ್ಜೀವನದ ಕಾಲದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತದೆ. ಕಾರಣ, ಪರಿಣಾಮಗಳು, ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ, ಇದರ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಆಗಿ ಕೇಳ್ತಾರೆ. ಇನ್ನು 10 ಮಾರ್ಕ್ಸಲ್ಲಿ ಪ್ರತಿ ಕ್ವಶನ್ ಪೇಪರಲ್ಲಿ ನಾವು ಈ ಮಾನವನ ವಿಕಸನಕ್ಕೆ ಕಾರಣವಾದ ಅಂಶಗಳನ್ನು ಕೇಳಿದ್ದು ನೋಡಿದ್ದೀವಿ, ಓಕೆನಾ. ಆಮೇಲೆ ಈಜಿಪ್ಟ್ ನಾಗರಿಕತೆಯ ಕೊಡುಗೆ ನಿಮಗೆ 4 ಇದಾವಲ್ಲ. ಒಂದು ಈಜಿಪ್ಟ್ ಇದೆ, ಒಂದು ಚೀನಾ ಇದೆ, ಆಮೇಲೆ ಗ್ರೀಕ್ ಇದೆ, ಆಮೇಲೆ ರೋಮನ್ ಇದೆ. ಸ್ವಲ್ಪ 4 ನೋಡ್ಕೊಂಡೋಗಿ, ಒಂದಾದರೂ ನಿಮಗೆ ಸಿಗ್ತದೆ. ಇಲ್ಲಿ 2 ಕೇಳಿದ್ದಾರೆ, ಈಜಿಪ್ಟೆಂದು ಕೇಳಿದ್ದಾರೆ, ರೋಮಂದನ್ನು ಕೇಳಿದ್ದಾರೆ. ಆಮೇಲೆ ಮತ ಸುಧಾರಣೆಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವನ್ನು ಕೇಳಿದ್ದಾರೆ. ಇನ್ನು ಕಾಲಾನುಕ್ರಮದಲ್ಲಿ ಬರಲಿಕ್ಕೆ ನಿಮಗೆ ವರ್ಷಗಳನ್ನು ನೆನಪಿಟ್ಕೋಬೇಕು, ಆಮೇಲೆ ಬರಲಿಕ್ಕೆ ಸಾಧ್ಯ. ಕಾನ್ಸ್ಟಾಂಟಿನೋಪಲ್ ವಶ, ಭೂಮಿಯ ಉಗಮ, ರೋಮನ್ ಗಣರಾಜ್ಯದ ಸ್ಥಾಪನೆ, ಪಿರಮಿಡ್ಗಳ ನಿರ್ಮಾಣ. ಇನ್ನು ನಿಮಗೆ ಜಗತ್ತಿನ ಭೂಪಟ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ 5 ಸ್ಥಳ ಗುರುತಿಸಬೇಕು. ಅದಕ್ಕೆ ಗುರುತಿಸಲಿಕ್ಕೆ 1 ಅಂಕ, ಪ್ರತಿ ಸ್ಥಳದ ಬಗ್ಗೆ 2 ಸಲ ಬರಲಿಕ್ಕೆ 1 ಅಂಕ. ನೋಡಿ, ಇದು ಬೆಬಿಲೋನಿಯನ್ ನೋಡ್ಕೊಂಡೋಗಿ 100% ಬರ್ತದೆ. ಕೇಫ್ ಆಫ್ ಗುಡ್ ಹೋಪ್ ನೋಡ್ಕೊಂಡೋಗಿ, ಓಕೆ, ಇದು ಕೂಡ 100% ಆಗಿ ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆ ಅದ, ಓಕೆ. ಇನ್ನು ನೆಕ್ಸ್ಟ್ ಮುಂದೆ ನೋಡೋದಾದರೆ, ರೋಮ್ ಬಗ್ಗೆ ಕೇಳ್ತಾರೆ ಯಾವತ್ತೂ ಕೂಡ. ಅಥೆನ್ಸ್ ಬಗ್ಗೆನೂ ಕೂಡ ಕ್ವಶನ್ಸ್ ಬರ್ತದೆ. ಆಮೇಲೆ ಮೆಕ್ಕಾ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆಗಳು ಇದಾವೆ. ಜೆರೂಸಲಂ ಬಗ್ಗೆನೂ ಕೂಡ ನೋಡ್ಕೊಂಡೋಗಿ. ನಾನು ಕೊಟ್ಟಿದ್ದರೊಳಗೆ 3ರಿಂದ 4 ಆದರೂ ಕೂಡ ನಿಮಗೆ ಬಂದೇ ಬರ್ತದೆ. ಲಾಸ್ಟ್ 10 ಮಾರ್ಕ್ಸ್ಗೆ ಕ್ವಶನ್ ಕೇಳಿದ್ದಾರೆ. ಗ್ರೀಕ್ ನಾಗರಿಕತೆಯ ಕೊಡುಗೆಗಳು, ಇಲ್ಲಿ ಪ್ರಶ್ನೆ ಬಂತು. ಉಳಿಗಮಾನ್ಯ ಪದ್ಧತಿಯ ಅನುಕೂಲ ಮತ್ತು ಅನಾನುಕೂಲಗಳು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಗಳು ಪ್ರತಿ ಸಲ ನಿಮ್ಮ ಪರೀಕ್ಷೆಗಳಲ್ಲಿ ಬಂದೇ ಬರ್ತಾವೆ. ಇಷ್ಟು ನೋಡಿದರೆ ಖಂಡಿತವಾಗಿ 30 ಅಬವ್ ಮಾರ್ಕ್ಸ್ಗಳನ್ನು ತೊಗೊಳ್ತೀರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.